ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಬೈಚಾಪುರ ಕರಗದಳ್ಳಿ ಕಾಲೋನಿಯಲ್ಲಿ ಮಾಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೂಜಾರಿ ಪಳ್ಳ ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತೇಜಸ್ವಿನಿ ಚಿಕ್ಕರಾಜು, ಗುತ್ತಿಗೆದಾರ ದೇವರಾಜು, ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಮುರಳೀಧರ್, ಭೈರಪ್ಪ, ಮುಖಂಡರುಗಳಾದ ಚಂದ್ರಣ್ಣ, ಗಂಗಪ್ಪ, ವಕೀಲ ಗಣೇಶ್, ಪುರುಷೋತ್ತಮ್, ಬಸವರಾಜು, ವಿದ್ಯುತ್ ಗುತ್ತಿಗೆದಾರ ಸಿದ್ದರಾಜು ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ಸರ್, ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರು, ನಮ್ಮ ನಾಯಕರಾದಂಥ ಬಾಲಣ್ಣವರು ಶಾಸಕರಾದ ಮೇಲೆ ಸುಮಾರು 10 ಕೋಟಿಗೂ ಹೆಚ್ಚಿಗೆ ಅನುದಾನವನ್ನು ಈಗಾಗಲೇ ತಂದು ಕೆಲಸವನ್ನು ಪೂರೈಕೆ ಅಂದರೆ ಸಂಪೂರ್ಣ ಮಾಡಿದ್ದಾರೆ. ಈಗಾಗಲೇ ಅಂದರೆ SCP ಮಾತ್ರ ಹೇಳ್ತಾ ಇರೋದು ನಾನು. SCP ಸಂಬಂಧಪಟ್ಟಂತೆ 10 ಕೋಟಿಗೂ ಅಧಿಕವಾದ ಕೆಲಸಗಳನ್ನ ತಂದು ಕೆಲಸಗಳನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕಳೆದ ಗ್ರ್ಯಾಂಟಲ್ಲಿ ಇವತ್ತು ಬೈಚಾಪುರಕ್ಕೂ 50 ಲಕ್ಷ ಕೆಲಸ ತಂದಿದ್ದರು, ತಗ್ಗಿಕುಪ್ಪೆ 30 ಲಕ್ಷ ತಂದಿದ್ದರು, ಬ್ಯಾಲ್ಕೆರೆಗೆ ಒಂದು 80 ಲಕ್ಷ, ಈ ಥರ ಹಲವಾರು ಕೆಲಸಗಳು ಈ ಪಂಚಾಯತಿಯಲ್ಲಿ ಇಷ್ಟೊಂದಾಗಿದೆ. ಈಗ ಅದಲ್ಲದೆ ಈಗ 2.5 ಕೋಟಿ ಅನುದಾನವನ್ನು ಇದು ನಮ್ಮದೇನು ಬೈಚಾಪುರ ಇದಕ್ಕೆ ಕರಗದಳ್ಳಿಗೆ 50 ಲಕ್ಷ, ಕೆಂಸಾಗರಕ್ಕೆ 50 ಲಕ್ಷ, ಮಾನಗಲ್ಗೆ 50 ಲಕ್ಷ, ಸೊಣ್ಣೆನಹಳ್ಳಿಗೆ 50 ಲಕ್ಷ ಮತ್ತು ಮತ್ತಿಕೆರೆಗೆ 50 ಲಕ್ಷ ಪ್ರಥಮವಾಗಿ ಇವತ್ತು ಇದನ್ನು ಪೂಜೆ ಮಾಡ್ತಾಯಿದ್ವಿ. ಇನ್ನು ಕೆಲವೇ 2-3 ದಿನಗಳಲ್ಲಿ ಆ ಕಡೆ ಭಾಗದಲ್ಲೂ ಸಹ ಪೂಜೆಯನ್ನು ಮಾಡ್ತೀವಿ. ಎಲ್ಲ ಒಂದು ಕಡೆ ಅಭಿವೃದ್ಧಿಯನ್ನು ಚಿಂತನೆ ಇಟ್ಕೊಂಡು ಬಾಲಣ್ಣವರು ಅಭಿವೃದ್ಧಿ ಆಗಬೇಕು ಅಂತ ನಿಟ್ಟಿನಲ್ಲಿ ಸರ್ಕಾರ ಇದೆ. ನಮ್ಮ ಸರ್ಕಾರದ 5 ಯೋಜನೆಗಳಿದೆ. 5 ಯೋಜನೆಗಳ ಜೊತೆಯಲ್ಲಿ ಅಭಿವೃದ್ಧಿ ಆಗಬೇಕು ನಿಟ್ಟಿನಲ್ಲಿ ಕೆಲಸಗಳಾಗ್ತಾಯಿದೆ. ನೋಡ್ತಾ ಇದ್ದೀರಾ, ಮಾಗಡಿ ಪಟ್ಟಣ ಆಗ್ಬೋದು, ಗ್ರಾಮಾಂತರ ಆಗ್ಬೋದು, ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗ್ತದೆ ಅಂತ ನೋಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬಾಲಣ್ಣವರೇ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಒತ್ತಡದಿಂದ ಕೆಲಸ ಮುಗಿಲಿ ಬೇಗ ಅಂದ್ಬಿಟ್ಟು ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಮುಖಂಡರುಗಳು ಸಮೇತ ಇವತ್ತು ನಮ್ಮ ಅಧ್ಯಕ್ಷರಾದಂತಹ ನಮ್ಮ ಚಿಕ್ಕರಾಜು ಮತ್ತು ನಮ್ಮ ಈಗ ಪಂಚಾಯತಿ ಮೆಂಬರ್ ಮುರಳಿ ಅಣ್ಣವರು, ತೇಜಸ್ವಿನಿಯವರು, ಇವತ್ತು ನಮ್ಮ ಕಾಂಟ್ರಾಕ್ಟ್ ಇವತ್ತು ನಮ್ಮ ದೇವರಾಜಣ್ಣ ಈ ಕೆಲಸನ ನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಮುಖಂಡರುಗಳು ಭೈರಪ್ಪಣ್ಣರಾದಿಯಾಗಿ, ಸಿದ್ದರಾಜಣ್ಣಾದಿಯಾಗಿ ಎಲ್ಲ ಮುಖಂಡರುಗಳೆಲ್ಲ ಇವತ್ತು ಭಾಗವಹಿಸಿ ಒಂದು ಕೆಲಸ ಉತ್ತಮ ಗುಣಮಟ್ಟದ ಕೆಲಸ ಆಗಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಗುಣಮಟ್ಟದ ಕೆಲಸ ಇವತ್ತೇನು ಕಾಂಕ್ರೀಟ್ ಜೊತೆಯಲ್ಲಿ ಬಾಕ್ಸ್ಗಳು ಆ ಕಡೆ ಈ ಕಡೆ ಬಾಕ್ಸ್ಗಳನ್ನ ಮನೆ ಮುಂದೆಗಡೆ ಬಾಕ್ಸ್ ಕ್ಲೋಸ್ ಮಾಡೋವಂಥದ್ದಾಗ್ಬೋದು, ಗುಣಮಟ್ಟದ ಕೆಲಸ ನೀವು ನೋಡ್ತಾ ಇದ್ದೀವಿ. ಈಗ ಕೆಲಸಗಳ ಮಾಗಡಿ ತಾಲೂಕಲ್ಲಿ ಎಲ್ಲ ಕಡೆ ಕೆಲಸಗಳಾಗ್ತಾಯಿದೆ. ಎಲ್ಲ ಒಂದು ಗುಣಮಟ್ಟದ ಕೆಲಸ. NES ರಸ್ತೆ ನೋಡಿರ್ಬೋದು ನೀವು, ಇವತ್ತು ಎಲ್ಲ ಒಳ್ಳೆ ಕೆಲಸಗಳಾಗ್ತಾಯಿದೆ. ಮಾಗಡಿ ಪಟ್ಟಣದ ಸಹ ಒಳ್ಳೆ ಕೆಲಸಗಳಾಗ್ತಾಯಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಅಭಿವೃದ್ಧಿ ಚಿಂತನೆಯನ್ನು ಇಟ್ಕೊಂಡು ಬಾಲಣ್ಣವರು ಎಷ್ಟೆಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ಈ ಕರ್ಲಹಳ್ಳಿಲಿ ಮೊನ್ನೆ ಗುದ್ದಲಿ ಪೂಜೆ ಮಾಡಿದ್ರಲ್ಲ, ಅದು ಕಾಮಗಾರಿ ಪ್ರಾರಂಭ ಆಗೈತಾ ಸರ್? ಅದು ಏನಾಗಿದೆ ಅಂದರೆ ಸ್ವಲ್ಪ ಅಲ್ಲಿ ಕ್ರಾಸಲ್ಲಿ ಸ್ವಲ್ಪ ಯಾರೋ ಒಬ್ಬರು ತೊಂದರೆ ಮಾಡಿದರು. ತಿರ್ಗಿ ಟ್ರಸ್ಟ್ನವನ್ನೆಲ್ಲ ಕರೆದು ನೆನ್ನೆ ಮನವರಿಕೆ ಮಾಡಿದ್ದೀವಿ. ಈಗ ಅಲ್ಲಿ ಈ ಕಡೆ ಹೋಗ್ಬೇಕಾದ್ರೆ ಬಸ್ ರೂಟ್ ಏನಾಗಿದೆ ಅಲ್ಲ, ಪೈಪ್ ಲೈನ್ ಹಾಕಿರೋದ್ರಿಂದ ಬಸ್ ರೂಟ್ನ ಕ್ಲೋಸ್ ಮಾಡಿದ್ದಾರೆ.
ಅಲ್ಲಿ JCB ಬಿಟ್ಟರೆ ಏನಾಗುತ್ತೆ ಅಂದರೆ ಬಸ್ ಹೋಗಲಿಕ್ಕೆ ತೊಂದರೆ ಆಗ್ತದೆ, ಅಲ್ಲಿ ಬಸ್ ಓಡಾಡಲಿಕ್ಕೆಲ್ಲ ತೊಂದರೆ ಆಗುತ್ತೆ. ಹಾಗಾಗಿ 2 ಡೇಸ್ ಟೈಮ್ ಕೊಟ್ಟಿದ್ದೀವಿ ಅವ್ರಿಗೆ ಪೈಪ್ಲೈನ್ಗೆ ಬೇಗ ಮುಗಿಸ್ಬೇಕು ಅಂತೇಳಿ. ಮುಗಿದ್ರೆ ಅದು ಕೆಲಸ ಪ್ರಾರಂಭ. ಸ್ಥಳೀಯ ಸಮಸ್ಯೆ ಏನಿಲ್ಲ, ರಸ್ತೆ ಸಮಸ್ಯೆ ಅಂದರೆ ರೂಟು ಡೈವರ್ಟ್ ಮಾಡಿದ್ದೇವೆ ಅಲ್ಲಿ. ಬಸ್ಸು ಪೈಪ್ಲೈನ್ ಆಗ್ತಾ ಇರೋದ್ರಿಂದ ಬಸ್ನ ಕರ್ನಳ್ಳಿ ದೇವಸ್ಥಾನ ನಮ್ಮ ಕರ್ನಳ್ಳಿ ದೇವಸ್ಥಾನ ಮುಂದೆ ಅಷ್ಟಿಂದ ಬಸ್ಗಳು ಹೋಗ್ತವೆ. ಈಗ ಈ JCB ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ಅದು ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡು ನಿಲ್ಲಿಸಿದ್ದೀವಿ. ನಾಳೆ ನಡೆದಲ್ಲೇ ಪ್ರಾರಂಭ. ಈಗ NS ಇಂದ ಇದು ಹಳೆ ಬಸ್ ಸ್ಟ್ಯಾಂಡ್ವರೆಗೂ ರಸ್ತೆ ಕಾಮಗಾರಿ ಮಾಡ್ತಾವ್ರೆ ಅಂತ ಹೇಳಿದ್ರೆ ಯಾಕೆ ಸ್ವಲ್ಪ ವಿಳಂಬನೂ ಕೂಡ ಆಯ್ತಾ ಇದೆ? ಆಗಬೇಕಲ್ಲ ಸರ್, ಗುಣಮಟ್ಟದ ಕೆಲಸ ಆಗ್ತಾ ಇದೆ, ನಡೀತಾ ಇದೆ. ಮಾಡಿ ತೀವ್ರ ಮೊನ್ನೆಯೆಲ್ಲ ಶಾಸಕರು ಪಾದಯಾತ್ರೆ ಮುಖ್ಯನೆಲ್ಲ ಮಾಡಿ ಎಲ್ಲೆಲ್ಲಿ ಏನು ಕೆಲಸಗಳಾಗಬೇಕು, ಮತ್ತು ನಮ್ಮ ರೇವಣ್ಣವ್ರ ಮನೆ ಹತ್ರ ಎಲ್ಲ ಸ್ಲ್ಯಾಬ್ಗಳೆಲ್ಲ ಹಾಕಿ ಅದೆಲ್ಲ ಚೆಕ್ ಮಾಡಿದ್ದಾರೆ, ಅದೆಲ್ಲ ಹೇಳಿದ್ದಾರೆ. ಅದೆಲ್ಲ ಆಗುತ್ತೆ ಸರ್, ಕೆಲವೇ ದಿನಗಳು ಆಗ್ತಾ ಇದೆ, ಕೆಲಸಗಳಂತೂ ಆಗ್ತಾ ಇದೆ. ಸ್ವಲ್ಪ ಸ್ಲೋ ಆಗಿದೆ, ಫಾಸ್ಟ್ ಕೂಡ ಹೇಳಿದ್ದಾರೆ. ಈಗ ಮೊನ್ನೆಲ್ಲ ಪಾದಯಾತ್ರೆ ಎಲ್ಲ ನಡ್ಕೊಂಡು ಹೋಗಿ ಎಲ್ಲೆಲ್ಲಿ ಕೆಲಸಗಳಾಗಬೇಕು ಅಂತೇಳಿ ಶಾಸಕರಿಗೆ ಖುದ್ದಾಗಿ ವೀಕ್ಷಣೆ ಮಾಡಿ ಅದನ್ನು ಬೇಗ ಮುಗಿಸ್ತಾ ಇದೆ. ಇದು SCP ಅಲ್ಲ, 2.5 ಕೋಟಿ. ಅನುಷ್ಠಾನಾಧಿಕಾರಿ ಯಾರು ಸರ್? ಈ ಕಾಮಗಾರಿ ಸಮಾಜ ಕಲ್ಯಾಣ ಇಲಾಖೆ ಸರ್, SCP ವರ್ಕ್ ಸರ್. ಇದು ಪ್ಲಾನ್ ಅಂಡ್ ಎಸ್ಟಿಮೇಟ್ ಕೊಡ್ತೀವಿ ಕೊಡ್ತೀವಿ ಸರ್. ಸರ್ ಗುರುಳೆ, ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀರಾ, ಸಂಘಟನೆ ಹೆಂಗೆ ನಡೀತಾರೆ ಗುರುಳೆ? ಮಾಡ್ತಾ ಇದ್ದೀವಿ ಸರ್. ಈಗ ಸಂಘಟನೆ ಮಾಡಿ ಕಮಿಟಿಗಳು ಮಾಡಬೇಕಾಗಿತ್ತು, ಕಮಿಟಿಗಳ ಅಂತಿಮ ರೂಪ ತಗೊಂಡಿದ್ದೀವಿ. ಈ BLA 2ಗಳದ್ದೇನೋ ನಾವು ಒಂದು ಕಾರ್ಯಾಗಾರ ಮಾಡಬೇಕು, ಅದು ಸಮೇತ ಈಗೆಲ್ಲ ಅಧಿಕಾರ ಹಂಚಿಕೆ ಮಾಡುವಂಥ ಕೆಲಸವನ್ನು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಜನಪ್ರಿಯ ನಮ್ಮ ಮಾಜಿ ಸಂಸದರು ನಿಕಟಪೂರ್ವ ಸಂಸದರಾದಂಥ ಸುರೇಶ್ ಅಣ್ಣವ್ರು ಕರ್ಕೊಂಡ್ಬಂದು ಬಾಲಣ್ಣವರ ಅಧ್ಯಕ್ಷತೆಯಲ್ಲಿ ಅದೆಲ್ಲ ಕಾರ್ಯಾಗಾರವನ್ನು ಇನ್ನು ಕೆಲವೇ ದಿನಗಳು ಮಾಡ್ತೀವಿ ಸರ್. ಅದು ಅನುಮೋದನೆ ಕೊಟ್ಟಿದ್ದಾರೆ, ಶಾಸಕರು ಅನುಮೋದನೆ ಕೊಟ್ಟಿದ್ದಾರೆ. ದಿನಾಂಕವನ್ನು ನಿಗದಿ ಮಾಡಬೇಕು, ದಿನಾಂಕ ನಿಗದಿ ಮಾಡಿ ಪದಗ್ರಹಣ ಮಾಡಿ ಸಂಘಟನೆಗೆ ಒತ್ತು ಕೊಡ್ತೀವಿ ಸರ್. ಈಗ ನಮಗಿರೋದೇ ಅಧ್ಯಕ್ಷನ ಮಾಡಿರೋದೇ ಸಂಘಟನೆ ಮಾಡಬೇಕು ಅಂತೇಳಿ, ಸಂಘಟನೆ ಮತ್ತು ಅಭಿವೃದ್ಧಿನ ನೋಡಬೇಕು ಅಂತೇಳಿ. ಹಾಗಾಗಿ ಸಂಘಟನೆಗೆ ಒತ್ತನ್ನು ಕೊಡ್ತೀವಿ ಸರ್. ಟೀಕೆ ಟಿಪ್ಪಣಿ ಮಾಡಿದ್ರೂ ಸರ್ಕಾರ ಕೊಡ್ತಂಥ ಅನುದಾನಗಳನ್ನ ಇವತ್ತು ಯೋಜನೆಗಳಿದೆ, ಅನುದಾನಗಳಿದೆ. ಇವತ್ತು ಸಾನು ಶಿವಶಂಕರ್ನವ್ರಾಗ್ಬೋದು, ನಮ್ಮ ಮೇಟಿಯವರಾಗ್ಬೋದು, ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದರು. ಆ ನಿಟ್ಟಿನಲ್ಲಿ ಅದನ್ನು ಮತ್ತೆ ಅವ್ರಿಗೆ ಕೈ ಬಲಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಏನು ಗ್ಯಾರಂಟಿಗಳ ಯೋಜನೆಯನ್ನು ಮತ್ತೆ ಜಾರಿಗೆ ಆಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಹಾಗಾಗಿ ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತೀವಿ. ನಮಗೂ ಸಹ ನಮ್ಮ ಶಾಸಕರಿಗೂ ಸಹ ಕೇರಳದಲ್ಲೂ ಒಂದು ಇನ್ಚಾರ್ಜನ್ನು ಕೊಟ್ಟಿದ್ದರು, ದಾವಣಗೆರೆಯಲ್ಲೂ ಸಹ ಒಂದು ಪಂಚಾಯಿತಿಯನ್ನು ಕೊಟ್ಟಿದ್ದರು. ಅಲ್ಲೂ ಸಹ ನಾವು ಚುನಾವಣೆಯನ್ನು ಮಾಡಿ ಬಂದು, ನಾವು ಸಹ ಚುನಾವಣೆಯಲ್ಲಿ ಭಾಗವಹಿಸಿ ಮಾಡಿ ಬಂದು ಎಲ್ಲ ಹೆಚ್ಚಿನ ಗೆಲುವಾಗಿದೆ. ಮತದಾರರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀವಿ, ಗೆದ್ದಿರೋರಿಗಂತೂ ಅಭಿನಂದನೆ ಸಲ್ಲಿಸ್ತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.